51st ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ವಿಚ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ವಿಚ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು ಎನ್ ಫೈಂಡ್ ಮಾಡಬೇಕು. ಓಕೆ, ಅವ್ರು ಕೊಟ್ರ ಎ ಪಿ ನೋಡ್ರಿ 2, 7, 12, ಡ್ಯಾಶ್ 47 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಯೂಸಿಂಗ್ ಫಾರ್ಮುಲಾ ಇಂದ ಕಂಡುಹಿಡಿಬೇಕು. ಓಕೆ, ಸೊ ಈ ಫಸ್ಟ್ ಟರ್ಮ್ ಏನಂತ ಹೋಗ್ಬೇಕು, ಎ ಅಂತ ತಗೋಬೇಕು. ಓಕೆ, ನೆಕ್ಸ್ಟ್ ಡಿ ಫಾರ್ಮುಲಾ ಏನು, a2 ಮೈನಸ್ a1. ಡಿ ಇಸ್ ಈಕ್ವಲ್ ಟು ಇದು a1 ಇದು a2. ಸೊ ಏನಾಗುತ್ತೆ 7 ಮೈನಸ್ 2. ಸೊ ಡಿ ವ್ಯಾಲ್ಯೂ ಏನು 5 ಅಂತ ಗೊತ್ತಾಯ್ತು. ಈಗ ಲಾಸ್ಟ್ ಟರ್ಮ್ ಏನಂತ ತಗೋಬೇಕು, ಎ ಎನ್ ಅಂತ ತಗೋಬೇಕು. ಎ ಎನ್ ಬಂದು 47. ಓಕೆ, ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ ಏನು 47, ಎ ವ್ಯಾಲ್ಯೂ ಏನು 2 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನಿದೆ 5 ಇದೆ. ಓಕೆ, ಈಗ ಪ್ಲಸ್ 2 ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 2 ಆಗುತ್ತೆ. ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5 ಇಂಟು 5 ಈ ಕಡೆ ಬಂದ್ರೆ ಏನಾಗುತ್ತೆ ನೋಡಿ, 47 ಅಲ್ಲಿ 2 ಹೋದ್ರೆ 45 ಇಂಟು 5 ಈ ಕಡೆ ಬಂದ್ರೆ ಡಿವೈಡ್ ಬೈ 5 ಇಸ್ ಈಕ್ವಲ್ ಟು ಎನ್ ಮೈನಸ್ 1. 5 1 ಜಾ 5 9 ಜಾ. ಓಕೆ, ಸೊ 9 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಉಲ್ಟಾ ಬರೆದ್ರೆ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 9. ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1. ಎನ್ ಇಸ್ ಈಕ್ವಲ್ ಟು 10. ಓಕೆ, ಸೊ 10th ಟರ್ಮ್ ಬಂದ್ಬಿಟ್ಟು ಏನಿರುತ್ತೆ 47 ಇರುತ್ತೆ. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನು ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.